ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದೇಶ್ವೇಶ್ವರನ್ನ ಋಣ್ಮಂದಿರ ಸ್ಮರಿಸಿಕೊಂಡು, ಹಾಣಗಲ್ ಕುಮಾರ ಶಿವಗನ ಧ್ಯಾನಿಸಿಕೊಂಡು, ಉಳಬಳ್ಳಾರಿ ಸೂರಗಿರಿ ವಿರಕ್ತಿ ಮಠದ ಪೂಜ್ಯ ಗುರುಗಳ ಶ್ರೀಪಾದಕ್ಕೆ ಶರಣಾರ್ಥನೆ ಸಲ್ಲಿಸಿ, ಕೊಪ್ಪಳದ ಅಧಿದೇವನಾದಂತಹ ಗವಿಸಿದ್ದೇಶನ ಧ್ಯಾನಿಸಿಕೊಂಡು, ಶ್ರೀಮಠದ ಜವಾಬ್ದಾರಿ ವಹಿಸಿಕೊಂಡು ಭಕ್ತರಿಗೆ ದರ್ಶನ ಆಶೀರ್ವಾದ ಜೊತೆಗೆ ಸನ್ಮಾರ್ಗವನ್ನು ಅಧಿದೇವನಾದಂತಹ ಗವಿಸಿದ್ದೇಶನ ಧ್ಯಾನಿಸಿಕೊಂಡು, ಶ್ರೀಮಠದ ಜವಾಬ್ದಾರಿ ವಹಿಸಿಕೊಂಡು ಭಕ್ತರಿಗೆ ದರ್ಶನ ಆಶೀರ್ವಾದ ಜೊತೆಗೆ ಸನ್ಮಾರ್ಗವನ್ನು ನೀಡುತ್ತಿರುವಂತಹ ಪೂಜ್ಯ ಜಗದ್ಗುರು ಸನ್ನಿಧಿಗೆ ಶರಣಾರ್ಥಿಯನ್ನು ಸಲ್ಲಿಸಿ, ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹರಗುರು ಚರಮಾತಿಗೆ ಶರಣಾರ್ಥಿಯನ್ನು ಸಲ್ಲಿಸಿ, ಗವಿಸಿದ್ದೇಶನ ಸಕಲ ಸದ್ಭಕ್ತರೇ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಪೂಜ್ಯ ಸನ್ನಿಧಿಯವರು ಭಕ್ತರ ಹಿತಚಿಂತನೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಭಕ್ತರನ್ನ ಈ ಆಧುನಿಕ ಜಗತ್ತಿಂದ ಹೊರತುಂಬಂದು ಈ ಒಂದು ಸುಂದರ ಪ್ರಕೃತಿ ಒಳಗೆ ಕುಂದಿರಿಸಿ ಅವರಿಗೆ ಧರ್ಮದ ಒಂದು ಬೋಧನೆಯನ್ನು ಮಾಡಾಕೊಂತಾರ. ಇವಾಗಿನ ಪರಿಸ್ಥಿತಿ ನಾವು ನೋಡಿದಪ್ಪ ಅಂತಂದ್ರೆ, ಎದ್ದು ಕೂಡ ಹುಡುಗರ ಕೈಯಾಗ ಮೊಬೈಲ್ ಇರಬೇಕು, ಆಫೀಸಿಗೆ ಹೋದ್ರ ವರ್ಕರ್ಸ್ ಕೈಯಾಗ ಮೊಬೈಲ್ ಇರಬೇಕು, ಅಡಿಗೆ ಮಾಡ್ಬೇಕಾದ್ರೆ ಹೆಣ್ಣ ಕೈಗೂ ಮೊಬೈಲ್ ಇರಬೇಕು. ಇಂಥ ಒಂದು ಪರಿಸ್ಥಿತಿ ಐತಿ. ಇದು ಬೆಳಗ್ಗೆ ಆದ್ರೆ ಇನ್ನು ಮಧ್ಯಾಹ್ನ ಕುಂತ ಹರಟಿ ಹೊಡೆಯೋದು, ಚಾಟಿಂಗ್ ಮಾಡೋದು, ಸಾಯಂಕಾಲ ಆದ ತಕ್ಷಣ ಮುಗೀತು, ಟಿವಿ ಮುಂದೆ ಕುಂತ ಧಾರಾವಾಹಿಗಳನ್ನ ಸಾಲಾಗಿ ನೋಡ್ಕೊಂಡು ಕುಂತ್ಬಿಡೋದು. ಇಂಥ ಒಂದು ಪರಿಸ್ಥಿತಿಯನ್ನ ಈಗಿನ ವಾತಾವರಣದಾಗ ನಾವು ನೋಡ್ತೀವಿ. ಆದ್ರ ಪೂಜ್ಯ ಸನ್ನಿಧಿಯವರು ನಮ್ಮ ಭಕ್ತರು ಕೇವಲ ಈ ಆಧುನಿಕ ಸಿಕ್ಕಳಕ್ಕೆ ಹೋಗಬಾರ್ದು, ಧರ್ಮ ಮತ್ತು ಒಂದು ಈ ಸಂಸ್ಕೃತಿಯನ್ನ ಉಳಿಸ್ಕೊ ಬೆಳೆಸುವಂತ ಒಂದು ನಿಟ್ಟಿನೊಳಗ ನಮ್ಮ ಭಕ್ತರಿಗೆ ಒಂದು ಬೋಧನೆ ಕೊಡ್ಬೇಕಂತ ಹೇಳಿ ಈ ಒಂದು ಸುಂದರ ಪ್ರಕೃತಿ ಇಲ್ಲೇನು ಸುತ್ತಲೂ ಗಿಡ ಗಂಟೆಗೆ ಹಿಡ್ಕೊಂಡು ಈ ಗುಡ್ಡದ ಮೇಲೆ ಯಾವುದೇ ಮೇಲ್ಛಾವಣಿ ಇಲ್ಲದ ಈ ಪ್ರಕೃತಿಯ ಒಂದು ಸುಂದರವಾದ ಒಂದು ವಾತಾವರಣದೊಳಗೆ ಕುಂತು ಈ ಧರ್ಮ ಬೋಧನೆಯನ್ನ ಮಾಡಾಕೊಂತಾರ. ಈ ಧರ್ಮ ಬೋಧನೆ ನೀವೆಲ್ಲ ಎಷ್ಟು ಜನ ಕುಂತ್ಕೊಂಡು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಲಿಸ್ತಾ ಕುಂತೀರಿ. ಇದಕ್ಕೆಲ್ಲ ಮೂಲ ಕಾರಣ ಗವಿಸಿದ್ದೇಶನ ಆಶೀರ್ವಾದ, ಪೂಜ್ಯ ಗುರುಗಳ ಒಂದು ಅತಿರುಗಳಂತ ತಮ್ಮ ಭಕ್ತಿ ಎಂಬಿರುವಂತ ಪ್ರೀತಿ. ಈ ಭಕ್ತರ ಹಿತಚಿಂತನೆ ಒಳಗ ಭಕ್ತರು ಹೆಂಗಿರ್ಬೇಕು, ಆ ಭಕ್ತರ ಬಗ್ಗೆ ಇನ್ನೆಲ್ಲ ಒಂದು ಕಾಳಜಿಯನ್ನ ನಮ್ಮ ಗುರುಗಳು ಸನ್ನಿಧಿಯವರು ವಹಿಸಿದ್ದಾರೆ. ಪ್ರತಿನಿತ್ಯನೂ ಈ ಒಂದು ಜೀವನ ಕಾಲೊಳಗ ಏನೋ ಒಂದು ಅವಘಡ ಆದಪ್ಪ ಅಂತಂದ್ರ ಆ ಸಣ್ಣ ಸಣ್ಣ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸ್ಬೇಕಂತೇಳಿ ಅವರಿಗೆ ವಸತಿ ಶಾಲೆಯನ್ನು ತೆಗೆದ್ರು, ಎಲ್ಲರಿಗೂ ಧರ್ಮ ಬೋಧನೆಯನ್ನ ಮಾಡಿದ್ರು. ಆನಂತರ ಇಲ್ಲಿ ಶಾಲೆಯಲ್ಲಿ ಇರುವಂತ ಮಕ್ಕಳಿಗೆ ಯೋಗಾಭ್ಯಾಸದ ಮುಖಾಂತರ ಅವರಿಗೆ ಒಂದು ಯೋಗದ ಒಂದು ಅಧ್ಯಯನ ಮಾಡ್ಸಾಕುಂತಾರ, ಸಾಧಕರಿಗೆ ಸನ್ಮಾನ ಮಾಡಾಕುಂತಾರ. ಇದ 1-2 ಹೇಳಕ್ ಹೋದ್ರ ಹಂಗ ಸಾಕಷ್ಟು ಬೆಳಿತವ್ರ. ಹಂಗ ಅಂತ ಒಂದು ಕಾರ್ಯಕ್ರಮದೊಳಗ ಇದ್ರೂ ಸಹಿತ ಸನ್ನಿಧಿಯವರು ಯಾವಾಗ್ಲೂ ನಗುಮುಖದಿಂದ ಎಲ್ಲರಿಗೂ ಪ್ರೀತಿ ಮತ್ತು ವಿಶ್ವಾಸದಿಂದ ಅವರನ್ನ ಕಾಣ್ಕೊಂತ ಅವರ ಒಂದು ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ. ಅವರ ಅಭಿಮಾನ ನಮ್ಮ ಮೇಲೂ ಇದೆ ಅಂತ ನಾನು ಹೇಳಕ್ಕೆ ಒಂದು ಖುಷಿ ಪಡ್ತೀನಿ. ನಮ್ಮ ಪಟ್ಟಾಧಿಕಾರ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿ, ನಮ್ಮ ಭಕ್ತರಿಗೆ ಧರ್ಮ ಬೋಧನೆ ಮಾಡಿ, ಎಲ್ಲರಿಗೂ ಒಂದು ಸುಬೋಧನೆ ಕೊಟ್ಟಂತ ಗುರುಗಳಿಗೆ ಇನ್ನೊಮ್ಮೆ ಶರಣಾರ್ಥಿಯನ್ನು ಸಲ್ಲಿಸಿ, ಇವರ ಸುಬೋಧನೆ ಸದಾಕಾಲ ಹೀಗೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳುತ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.